ಶಿವಕುಮಾರ್ ಇವತ್ತು ಮಾತಾಡಿದ್ದಾರೆ. ಬಿಜೆಪಿ ಅವರು ಮುಸ್ಲಿಂರಿಗೆ ಕಿರುಕುಳ ಕೊಡ್ತಾರೆ, ಹಿಂಸೆ ಕೊಡ್ತಾ ಇದ್ದಾರೆ, ಈ ದೇಶ ಬಿಟ್ಟು ಓಡೋಗಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಾರೆ, ನಾವಂತ ಕ್ರಿಮಿನಲ್ ಆಕ್ಟಿವಿಟಿಗೆ ಅವಕಾಶ ಮಾಡ್ಕೊಡಲ್ಲ ಅಂತ ಅವನ ತಲೆ ತಿರುಕು ಮಾತು ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಈ ಥರ ಕ್ಷುಲ್ಲಕ ಹೇಳಿಕೆ ಕೊಡೋದ್ರಿಂದ ಮುಸ್ಲಿಂ ಮನವೊಲಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಅವರು ಇದ್ದಾರೆ, ಸಾಧ್ಯ ಇಲ್ಲ. ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಂಧುಗಳು ಸಹ ನಮಗೆ ದೊಡ್ಡ ಅಂತರದಲ್ಲಿ ಓಟನ್ನು ಹಾಕೋರಿದ್ದಾರೆ. ಸುಮಾರು 2.5-3 ಲಕ್ಷ ಅಂತರದಲ್ಲಿ ಗೆಲ್ತೇವೆ. ಶಿವಕುಮಾರ್ ಇವತ್ತು ಮಾತಾಡಿದ್ದಾರೆ. ಬಿಜೆಪಿ ಅವರು ಮುಸ್ಲಿಂರಿಗೆ ಕಿರುಕುಳ ಕೊಡ್ತಾರೆ, ಹಿಂಸೆ ಕೊಡ್ತಾ ಇದ್ದಾರೆ, ಈ ದೇಶ ಬಿಟ್ಟು ಓಡೋಗಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಾರೆ, ನಾವಂತ ಕ್ರಿಮಿನಲ್ ಆಕ್ಟಿವಿಟಿಗೆ ಅವಕಾಶ ಮಾಡ್ಕೊಡಲ್ಲ ಅಂತ ಅವನ ತಲೆ ತಿರುಕು ಮಾತು ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಈ ಥರ ಕ್ಷುಲ್ಲಕ ಹೇಳಿಕೆ ಕೊಡೋದ್ರಿಂದ ಮುಸ್ಲಿಂ ಮನವೊಲಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಅವರು ಇದ್ದಾರೆ, ಸಾಧ್ಯ ಇಲ್ಲ. ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಂಧುಗಳು ಸಹ ನಮಗೆ ದೊಡ್ಡ ಅಂತರದಲ್ಲಿ ಓಟನ್ನು ಹಾಕೋರಿದ್ದಾರೆ. ಸುಮಾರು 2.5-3 ಲಕ್ಷ ಅಂತರದಲ್ಲಿ ಗೆಲ್ತೇವೆ.